ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅನ್ನದಾನದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನದಾನಂ ಪರಮದಾನಂ ಎಂದು ಹೇಳಲಾಗಿದೆ. ಅಂದರೆ ಎಲ್ಲ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದದ್ದು. ಹಣ, ವಸ್ತ್ರ ಅಥವಾ ಇತರ ವಸ್ತುಗಳನ್ನು ದಾನ ಮಾಡಿದರೆ ಕೆಲ ಕಾಲದ ಪ್ರಯೋಜನ ಸಿಗಬಹುದು. ಆದರೆ ಹಸಿದವನಿಗೆ ಅನ್ನ ನೀಡಿದರೆ ಅವನ ಜೀವಕ್ಕೆ ಶಕ್ತಿ ನೀಡಿದಂತಾಗುತ್ತೆ. ಹಿಂದೂ ಧರ್ಮದಲ್ಲಿ ಅನ್ನವನ್ನು ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅನ್ನವನ್ನು ಗೌರವದಿಂದ ಕಾಣಬೇಕು, ಸಾಧ್ಯವಾದಷ್ಟು ಅನ್ನದಾನ ಮಾಡಬೇಕು ಎಂದು ಶಾಸ್ತ್ರಗಳು ತಿಳಿಸ್ತವೆ. ಅನ್ನದಾನ ಮಾಡಿದರೆ ಏನಾಗುತ್ತೆ? ಪುಣ್ಯಗಳ ಪ್ರಾಪ್ತಿಯಾಗುತ್ತೆ. ಹೌದು, ಹಸಿದವರಿಗೆ ಆಹಾರ ನೀಡೋದ್ರಿಂದ ಮಹಾಪುಣ್ಯ ಲಭಿಸುತ್ತೆ ಎಂದು ಪುರಾಣಗಳಲ್ಲಿಯೇ ಉಲ್ಲೇಖಿಸಲಾಗಿದೆ. ಮನೆಯಲ್ಲಿ ಸಮೃದ್ಧಿ ಹೆಚ್ಚುತ್ತೆ. ಅನ್ನವನ್ನು ಹಂಚುವ ಮನೆಯಲ್ಲಿ ಅನ್ನದ ಕೊರತೆ ಉಂಟಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಲಕ್ಷ್ಮೀ ದೇವಿಯ ಕೃಪೆಯು ದೊರೆಯುತ್ತದೆ ಎಂದು ಹೇಳಲಾಗುತ್ತೆ. ಪಿತೃಗಳ ಆಶೀರ್ವಾದವೂ ದೊರೆಯುತ್ತದೆ. ಅನೇಕ ಧಾರ್ಮಿಕ ಆಚರಣೆಗಳಲ್ಲಿ ಪಿತೃಗಳ ನೆನಪಿಗೆ ಅನ್ನದಾನ ಮಾಡುವ ಸಂಪ್ರದಾಯವಿದೆ. ಇದರಿಂದ ಪಿತೃದೇವತೆಗಳ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಸಿದವನ ಹೊಟ್ಟೆ ತುಂಬಿಸಿದ ಸಂತೋಷವನ್ನು ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅನ್ನದಾನವು ಮನಸ್ಸಿಗೆ ಅಪಾರ ತೃಪ್ತಿ ಮತ್ತು ಶಾಂತಿಯನ್ನು ನೀಡುತ್ತೆ. ಸಾಮಾಜಿಕ ಸೇವೆಯಾಗುತ್ತೆ. ಅನ್ನದಾನದಿಂದ ಬಡವರು, ನಿರ್ಗತಿಕರು ಹಾಗೂ ಅಗತ್ಯವಿರುವವರಿಗೆ ನೆರವಾಗಬಹುದು. ಇದು ಅತ್ಯುತ್ತಮ ಮಾನವೀಯ ಸೇವೆಯಾಗಿದೆ. ಅನ್ನದಾನ ಮಾಡುವಾಗ ಗಮನಿಸಬೇಕಾದ ವಿಷಯಗಳು: ಶುದ್ಧ ಮತ್ತು ತಾಜಾ ಆಹಾರವನ್ನು ನೀಡಬೇಕು. ಗೌರವದಿಂದ ಮತ್ತು ಪ್ರೀತಿಯಿಂದ ನೀಡಬೇಕು. ಆಹಾರವನ್ನು ವ್ಯರ್ಥ ಮಾಡಬಾರ್ದು. ದೇವಸ್ಥಾನ, ಆಶ್ರಮ, ವೃದ್ಧಾಶ್ರಮ ಅಥವಾ ಬಡವರಿಗೆ ಅನ್ನದಾನ ಮಾಡಬಹುದು. ಅನ್ನವು ಕೇವಲ ಆಹಾರವಲ್ಲ, ಅದು ಜೀವದ ಆಧಾರ. ಆದ್ದರಿಂದ ಸಾಧ್ಯವಾದಷ್ಟು ಅನ್ನದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಹಸಿದವರ ಹೊಟ್ಟೆ ತುಂಬಿಸೋದಕ್ಕಿಂತ ದೊಡ್ಡ ಸೇವೆ ಮತ್ತೊಂದಿಲ್ಲ. ಅನ್ನದಾನವು ಪುಣ್ಯ, ಸಂತೋಷ ಮತ್ತು ಆತ್ಮತೃಪ್ತಿಯನ್ನು ನೀಡುವ ಶ್ರೇಷ್ಠ ದಾನವಾಗಿದೆ. ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.